ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷ್ ಮುಖ್ಯ ಇಂಜಿನಿಯರ್ ಆಗಿದ್ದ ಮೇಜರ್ ಜನರಲ್ ರಿಚರ್ಡ್ ಸ್ಯಾಂಕಿ ಅವರ ನೇತೃತ್ವದಲ್ಲಿ 1870ರಂದು ಕಬ್ಬನ್ ಪಾರ್ಕನ್ನು ನಿರ್ಮಿಸಲಾಯಿತು. ಆಗಿನ ಕಮಿಷನರ್ ಆಗಿದ್ದ ಸರ್ ಜಾನ್ ಮೀಡೆ ಹೆಸರಿನಲ್ಲಿ ಕರೆಯಲ್ಪಡುತ್ತಿದ್ದ ಪಾರ್ಕ್ ನಂತರ ಸುದೀರ್ಘಕಾಲ ಕಮಿಷನರ್ ಆಗಿದ್ದ ಮತ್ತು ಮೈಸೂರು ಸಂಸ್ಥಾನದ ಮೊದಲ ಕಮಿಷನರ್ ಆಗಿದ್ದ ಸರ್ ಮಾರ್ಕ್ ಕಬ್ಬನ್ ರವರ ಹೆಸರಿನಲ್ಲಿ ಕರೆಯಲಾಯಿತು. 1927ರಲ್ಲಿ ಶ್ರೀ ಕೃಷ್ಣರಾಜ ಒಡೆಯರ್ ರವರ ಆಡಳಿತ ರಜತ ಮಹೋತ್ಸವದ ಸ್ಮರಣಾರ್ಥ 1868-94ರ ಅವಧಿಗೆ ಆಳಿದ ಶ್ರೀ ಚಾಮರಾಜೇಂದ್ರ ಒಡೆಯರ್ರವರ ನೆನಪಾಗಿ ಶ್ರೀ ಚಾಮರಾಜೇಂದ್ರ ಪಾರ್ಕ್ ಎಂದು ಅಧಿಕೃತವಾಗಿ ನಾಮಕರಣ ಮಾಡಲಾಯಿತು. ಆದರೆ ಜನರ ಬಾಯಿಯಲ್ಲಿ ಇಂದಿಗೂ ಕಬ್ಬನ್ ಪಾರ್ಕ್ ಎಂದೇ ಕರೆಯಲ್ಪಡುತ್ತಿದೆ. ಅಂದಾಜು 300 ಎಕರೆ ವಿಸ್ತೀರ್ಣವಿದ್ದ ಉದ್ಯಾನವನ ಹಾಲಿ 197 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಕಾನೂನಿನಲ್ಲಿ ಅವಕಾಶ ಇಲ್ಲದಿದ್ದರೂ ಪಾರ್ಕಿನ ಪರಿಮಿತಿಯಲ್ಲಿ ಹಲವಾರು ಕಟ್ಟಡಗಳು ಕಟ್ಟಲ್ಪಟ್ಟಿವೆ. ಪ್ರಮುಖವಾಗಿ ಸೆಂಚುರಿ ಕ್ಲಬ್, ವೈನ್ ಬೋರ್ಡ್, ಸರ್ಕಾರಿ ನೌಕರ ಸಂಘದ ಕಟ್ಟಡ, ಹೈಕೋರ್ಟ್, ಟೆನ್ನಿಸ್ ಕ್ಲಬ್, ಸ್ಟೇಡಿಯಂ, ಸ್ಟೇಟ್ ಸೆಂಟ್ರಲ್ ಲೈಬ್ರರಿ, ಜನರಲ್ ಪೋಸ್ಟ್ ಆಫೀಸ್, ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇತ್ಯಾದಿಗಳು. MG ರಸ್ತೆ, ಕಸ್ತೂರಿಬಾ ರಸ್ತೆ, ಹಡ್ಸನ್ ಸರ್ಕಲ್, KR ವೃತ್ತ ಮತ್ತು ಅಂಬೇಡ್ಕರ್ ಬೀದಿಗಳ ಮುಖಾಂತರ ಕಬ್ಬನ್ ಪಾರ್ಕನ್ನು ಪ್ರವೇಶಿಸಬಹುದು. ಲಘು ವಾಹನಗಳು ಉದ್ಯಾನವನದ ಒಳಗಿನ ರಸ್ತೆಯಲ್ಲಿ ಸಂಚರಿಸಲು ಮುಕ್ತವಾಗಿವೆ. ಹೈಕೋರ್ಟ್ ಬಳಿಯ ಮೆಟ್ರೋ ಸ್ಟೇಷನ್ನಿಂದ ಕಸ್ತೂರಿಬಾ ರಸ್ತೆಯವರೆಗೆ ಟ್ರಾಫಿಕ್ ಜಾಮ್ ಆಗುತ್ತಿರುತ್ತದೆ. ವಾಯುವಿಹಾರಿಗಳ ಅನುಕೂಲಕ್ಕಾಗಿ ಸರ್ಕಾರಿ ರಜಾದಿನಗಳಂದು ವಾಹನಗಳಿಗೆ ಪ್ರವೇಶವಿಲ್ಲ ಹಾಗೂ ಇತರೆ ದಿನಗಳಲ್ಲಿ ಬೆಳಗ್ಗೆ 8ರವರೆಗೆ ವಾಹನಗಳನ್ನು ಒಳಗೆ ಬಿಡುವುದಿಲ್ಲ. ಸಂಜೆ 7ರ ನಂತರ ವಾಯುವಿಹಾರಿಗಳನ್ನು ಸಹ ಒಳಬಿಡುವುದಿಲ್ಲ. ಕಬ್ಬನ್ ಪಾರ್ಕ್ನಲ್ಲಿ 5 ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ. 10ನೇ ಚಾಮರಾಜ ಒಡೆಯರ್ ಅವರ ಅಮೃತಶಿಲೆಯ ಪುತ್ಥಳಿ, ಬ್ಯಾಂಡ್ ಸ್ಟ್ಯಾಂಡ್ ಬಳಿ ಅಶ್ವಾರೂಢವಾಗಿರುವ ಪುತ್ಥಳಿ ಮೈಸೂರಿನ ಕಮಿಷನರ್ ಮಾರ್ಕ್ ಕಬ್ಬನ್, ಸೆಂಟ್ರಲ್ ಲೈಬ್ರರಿ ಎದುರು ಮೈಸೂರಿನ ದಿವಾನರಾಗಿದ್ದ ಶ್ರೀ ಕೆ. ಶೇಷಾದ್ರಿ ಅಯ್ಯರ್, ಪೂರ್ವ ಭಾಗದಲ್ಲಿ ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾ ಪುತ್ಥಳಿ ಹಾಗೂ ಉತ್ತರದ ತುದಿಯಲ್ಲಿ ದೊರೆ 7ನೇ ಎಡ್ವರ್ಡ್ ರವರ ಸುಂದರ ಪ್ರತಿಮೆಗಳು ಹೂ ಗಿಡ ಮರಗಳ ಮಧ್ಯೆ ಚಿಮ್ಮುವ ಕಾರಂಜಿಗಳ ಎದುರು ನಿಂತು ಪ್ರವಾಸಿಗರಿಗೆ ನಮ್ಮ ಭವ್ಯ ಪರಂಪರೆಯನ್ನು ಪಕ್ಕದಲ್ಲಿ ನಿಲ್ಲಿಸಿರುವ ವಿವರಣಾ ಫಲಕಗಳು ತಿಳಿಯಪಡಿಸುತ್ತಿವೆ. ಚರಿತ್ರೆಯನ್ನು ತಿಳಿಯಲು ಕೆಲವು ನಿಮಿಷಗಳಷ್ಟು ಸಮಯ ನಮ್ಮ ನೋಟ ಫಲಕಗಳ ಮೇಲೆ ಹರಿಯಬಿಡಬೇಕಿದೆ. ಕಬ್ಬನ್ ಪ್ರತಿಮೆಯ ಹಿಂದೆ ಬ್ಯಾಂಡ್ ಸ್ಟ್ಯಾಂಡ್ ಇದೆ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಕಬ್ಬನ್ ಪಾರ್ಕಿಗೆ ಭೇಟಿ ಕೊಟ್ಟು ಅಲ್ಲಿನ ಸೌಂದರ್ಯವನ್ನು ನೋಡಲೇಬೇಕು. ಸುಮಾರು 1.5 ವರ್ಷಗಳ ಕಾಲ ರಜಾದಿನಗಳನ್ನು ಹೊರತುಪಡಿಸಿ ನಿತ್ಯವೂ ಕಬ್ಬನ್ ಪಾರ್ಕಿನಲ್ಲಿ ನಾನು ಕರ್ತವ್ಯ ಮೇಲೆ ಅಡ್ಡಾಡಿದ್ದೇನೆ. ಇರುವ 9,000 ಮರಗಳ ಪರಿಚಯ ನನಗಿದೆ. ಮಳೆ ನೀರನ್ನು ಶೇಖರಿಸಿಡಲು 4 ಕೆರೆಗಳಿವೆ. ಲೋಟಸ್ ಪಾಂಡ್, ಡ್ರೈ ಪಾಂಡ್, ಕರಗದ ಕುಂಟೆ ಹಾಗೂ ಕಲ್ಯಾಣಿಗಳು. ಇವು ಪ್ರಾಣಿ ಪಕ್ಷಿಗಳು ಬಿಸಿಲ ದಣಿವು ಆರಿಸಿಕೊಳ್ಳುವ ತಾಣಗಳು. ಲೋಟಸ್ ಪಾಂಡ್ನಲ್ಲಿ ವರ್ಷಪೂರ ನೀರು ನಿಂತಿರುತ್ತದೆ. ಕೆರೆಯ ತುಂಬ ಆಕರ್ಷಕ ಬಣ್ಣದ ತಾವರೆ ಹೂಗಳು ಯಾವಾಗಲೂ ನಗೆ ಬೀರುತ್ತಾ ವಾಯುವಿಹಾರಿಗಳಿಗೆ ಮುದ ನೀಡುವವು. ಇಲ್ಲಿ ಆಮೆ, ಹಾವುಗಳು, ನೀರಕ್ಕಿಗಳು, ವಿವಿಧ ಜಾತಿಯ ಮೀನುಗಳು ಯಥೇಚ್ಛವಾಗಿ ಇವೆ. ಮಳೆ ಬಿದ್ದಾಗ ತುಂಬುವ ಡ್ರೈ ಪಾಂಡ್ ತುಂಬಿದ ಕೆಲವೇ ದಿನಗಳಲ್ಲಿ ಒಣಗಿ ಹೋಗುವುದು. ಕರಗದ ಕುಂಟೆಯು ಪಾರ್ಕಿನ ತುದಿಗೆ ಕಸ್ತೂರಿಬಾ ರಸ್ತೆಗೆ ಹೊಂದಿಕೊಂಡಂತಿದ್ದು ಬೆಂಗಳೂರು ಕರಗ ಜಾತ್ರೆಗೆ ಬಾಂಧವ್ಯ ಹೊಂದಿದೆ. ಆತ್ಮೀಯರೇ, ಕಬ್ಬನ್ ಪಾರ್ಕಿನ ಬಗ್ಗೆ ತಿಳಿಯುವಂತಹದ್ದು ಬಹಳಷ್ಟಿದೆ. ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ತಿಳಿಸಿಕೊಡುವೆ. ವಿಧಾನಸೌಧದ ಎದುರೇ ಇರುವ ಈ ಕಬ್ಬನ್ ಪಾರ್ಕನ್ನು ದಯಮಾಡಿ ಒಮ್ಮೆ ವೀಕ್ಷಿಸಿ. ಧನ್ಯವಾದಗಳು.